ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಗೈಸ್. ಇವತ್ತು ನಾನು ಸಂಡೇ ಇರೋದ್ರಿಂದ ಕ್ಲಾಸ್ಗೆ ಹೋಗ್ಬೇಕು, ಓಡ್ಬೇಕು. ಅದಕ್ಕೆ ಓಟ್ಸ್ ಪ್ರಿಪೇರ್ ಮಾಡ್ಕೊಳ್ಳೋ ಅಂತ ಓಟ್ಸ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೆಯವ್ರಲ್ಲಿ ಏನು ಮಾಡ್ತಾವ್ರ ತೋರಿಸ್ತೀನಿ ಬನ್ನಿ. ಮೇ ಒಂದು ಆಯ್ ಅನ್ಬಿಡ್ರಿ ಬ್ಲಾಗಿಗೆ. ಆಯ್ ಅನ್ಬೇಕು. ಹಾಯ್ ಅಣ್ಣ. ಅಲ್ಲ ನಾನು ಚೆನ್ನಾಗಿ ಬಂದಿದ್ದೀನ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೀನಿ. ಚೆನ್ನಾಗಿ ಬರ್ತೀನಿ ನೀನು. ಹಾಯ್ ಅಣ್ಣನ ಮಗ. ಹಾಯ್ ನಮಸ್ಕಾರ ಗೈಸ್. ಇವಾಗ ಆಟ್ಸ್ ಪ್ರಿಪೇರ್ ಮಾಡ್ಕೊತಿದ್ದೀನಿ, ತಿಂದ್ಬಿಟ್ಟು ಕ್ಲಾಸಲ್ಲಿ ಸಿಗ್ತೀನಿ ಬನ್ನಿ ಗೈಸ್. ನಾನು ಆವಾಗಲೇ ವೆಲ್ಕಮ್ ಬ್ಯಾಕ್ ಟು ಅಂತ ನಾನು ವ್ಲಾಗಲ್ಲಿ ಮಾಡಿದ್ನಲ್ಲ, ಅದನ್ನ ನಮ್ಮ ಅಣ್ಣನ ಮಗ ಕೇಳಿಸ್ಕೊಬಿಟ್ಟು ಸೇಮ್ ಅವನು ಹಂಗೆ ಮೊಬೈಲ್ ಹಿಡ್ಕೊಂಡು ಮಾಡ್ತಾವನೆ. ತೋರಿಸಿ ನೋಡ್ರಿ. ನೀನು ದೋಸ ಹೆಂಗ್ ಮಾಡೋದು? ಹಾಯ್ ಹಾಯ್ ಅನ್ಬೇಕಾ? ಪ್ಲೀಸ್ ಯಾರು ಏನೇ ಮಾಡಿದ್ರು ಕಾಪಿ ಮಾಡ್ತಾನೆ. ನಮ್ಮ ಮಮ್ಮಿ ಏನು ಮಾಡಿದ್ರು ಅದನ್ನ ಕಾಪಿ, ನಮ್ಮ ಅಣ್ಣ ಅದಕ್ಕೆ ಯಾರು ಏನು ಮಾಡಿದ್ರು ಅದನ್ನ ಕಾಪಿ ಮಾಡ್ತಾನೆ ಇರ್ತಾನೆ. ಬನ್ನಿ ಸಿಗ್ತೀನಿ ಕ್ಲಾಸಲ್ಲಿ ಗೈಸ್. ಕ್ಲಾಸಿಗೆ ಬಂದು ರೀಚ್ ಆಗಿದ್ದೀನಿ ನೋಡಿ. ನಮ್ಮ ಕ್ಲಾಸಿಗೆ ನೀವು ನವೀಶ್, ನನ್ನ ಫ್ರೆಂಡ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಪ್ರಜ್ವಲ್, ಈರಣ್ಣ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮೇಡಮ್ ಏನ್ ಬಿಡಿ ಏನೋ ಮಾಡ್ತಾರ ಕೆಲ್ಸ. ನಮ್ ಸರ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋಣ. ಶ್ರವಣ್ ಸರ್ ಆಕ್ಟಿಂಗ್, ಡ್ರಾಮಾ ಎಲ್ಲಾನು ಅವ್ರು ಹೇಳ್ಕೊಡ್ತಾರೆ, ಸಾಕಾದಾಗ ಹೇಳ್ಕೊಡ್ತಾರೆ. ಹಾಯ್ ಏನ್ ಬಿಡಿ ಒಂದು ಬ್ಲಾಗ್. ಶ್ರವಣ್ ಸರ್ ಅಂತ ಇವರೆಲ್ಲ ಸ್ಟೂಡೆಂಟ್ಸ್. ಯಾರ ಕ್ಲಾಸಿಗೆ ಸೇರೋರು ಸ್ಟಾರ್ ಫಿಲಮ್ ಮೇಕರ್ ಇನ್ಸ್ಟಿಟ್ಯೂಟ್ಗೆ ಸೇರಿ. ಯಾಕಂದ್ರೆ ಶ್ರವಣ್ ಸರ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತೆ ಶ್ರೀನಿ ಸರ್ ಅಂತಿದ್ದಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮತ್ತೆ ಆಕ್ಟಿಂಗ್. ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೇನು ಮಾಡ್ತಿರೋ ಅದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ಸ್ ಅವ್ರು ಹೇಳ್ಕೊಡ್ತಾರೆ. ಯಾರು ಇದ್ರೆ ಮಾಡಿ. ಇವತ್ತೊಂದು ಶೂಟ್ ಮಾಡ್ಬೇಕು ನಾವು. ಅಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಯೂಶಲಿ ಅವ್ರಿಗೆ ಈಗ ಮುಗಿಯಕ್ಕೆ ಬಂದಿದೆ ಅಂತ ಎಲ್ಲರಿಗೂ ಒಂದೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಶೂಟ್ ಮಾಡಿ ಅದನ್ನ ಗೌರ್ಮೆಂಟಿಗೆ ಪ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಎಲ್ಲರೂ ದಯವಿಟ್ಟು ಬ್ಲಾಗ್ನ ಫುಲ್ ನೋಡಿ. ನೀನಿಲ್ಲದ ಈ ಕಣ್ಗಳ ಮಂಜಾದವು. ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ ಬೇಕು. ನನ್ನನಲ್ಲೇ ಸಹಚಾರದಲ್ಲೇ ಸವಿಜೇನ ಕಂಡೆ ಅಡಿಗೆ ಜೀವ ವಾಯ್ಸ್ ಓದ್ತಿ ಒಂದು ಮನಸ್ಸೆಲ್ಲ ತೇಲಾಡಿದೆ. ಸಾಕು ರಾಗವೆಂಬ ಕ್ಲೋಸ್ ಅಪ್ ಅಲ್ಲೇನೋ ಹಿಂಗ್ ಕಾಣ್ತೀಯ. ಉತ್ತರ ಕರ್ನಾಟಕದ ಜಬರ್ದಸ್ತ್ ಹುಲಿ. ಎಲ್ಲಿ ಮಾಡೋ ಶೂಟು ತೋರ್ಸ ನೋಡ. ಹೆಂಗ್ ಮಾಡ್ತೀವಿ ಶೂಟ್ ನಾನು ತೋರಿಸ್ತೀವಿ ನಾವು. ಮೊಬೈಲಲ್ಲಿ ಮಾಡೋದು. ಈಗ ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಆಮೇಲೆ ನಮ್ಮ ಸರಿಗೆ ಅದನ್ನ ತೋರಿಸಿದ್ರೆ ಅವರು ನೆಕ್ಸ್ಟ್ ಶೂಟ್ ಪ್ಲಾನ್ ಮಾಡಿ ಯಾವತ್ತು ಶೂಟ್ ಮಾಡೋದಂತ ನಮ್ಗೆ ಹೇಳ್ತಾರೆ. ಕೆಲವೊಂದು ಕ್ಲಿಪ್ಗಳು ಹಾಕ್ತೀವಿ ನಾವು ಯಾವ ಥರ ಶೂಟ್ ಮಾಡಿದ್ವಿ ಅದನ್ನೆಲ್ಲ ನೀವು ನೋಡಿ ಹೆಂಗ್ ಅನ್ಸುತ್ತೆ ಅಂತ ನೀವು ಹೇಳಿ. ಬನ್ನಿ ನೋಡೋಣ. ಗೈಸ್ ನೋಡ್ರಿ, ರಿವರ್ಸ್ ಕೂತ್ಕೊಂಡಿದ್ದೀನಿ ನಿನ್ ಗಾಡಿಯಲ್ಲಿ ಶೂಟ್ ಮಾಡ್ತಿದ್ದೀನಿ. ಯಾಕಂದ್ರೆ ಬೈಕಲ್ಲಿ ಹೋಗೋ ಶಾರ್ಟ್ಸ್ಗಳು ಬೇಕಲ್ಲ, ಅದಕ್ಕೋಸ್ಕರ. ಇವ್ರು ಆಕ್ಟ್ ಮಾಡ್ತಾವ್ರೆ, ಡೈರೆಕ್ಷನ್ ಆಕ್ಟಿಂಗು. ಮೊಬೈಲಲ್ಲಿ ಶೂಟ್ ಮಾಡ್ತಿರೋದು ನಾವು. ಹೆಸರೇನು? ಕ್ಯೂಟ್ ಆಗಿರೋ ಯಶಿಕಾ. ಎಲ್ಲಿರೋದು ಮನೆ? ಹಾಸ್ಪಿಟಲ್ ಹಾಸ್ಪಿಟಲ್ ಮನೆ ಆಯ್ತಾ? ಶೂಟ್ ಮಾಡಕ್ ಹೋಗೋಣ. ಚಾರ್ಜಿಂಗ್ ಇರಲಿಲ್ಲ ಅಂತ ಅವಾಗಿಂದ ಚಾರ್ಜಿಂಗ್ ಹಾಕ್ಬಿಟ್ಟು ಈಗ ಹೋಗ್ಬೇಕು. ನಮ್ಮ ಇವರು ಪ್ರಭುಗಳು ಬಂದವ್ರೆ, ಪ್ರಣಾಮಗಳು. ನೀವೇ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? 12 ಗಂಟೆಗೆ ಬಂದವ್ರು. ಈಗ ಅವ್ರ ನಾಲ್ಕು ಶೂಟ್ ಮಾಡ್ಬೇಕು. ಈಗ ಬನ್ನಿ ಸಿಗ ನಮ್ಮ ಏನ್ ಮಾಡ್ತೀವಿ. ಶ್ರೀನಿ ಸರ್ ಅಂತ
ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಮತ್ತೆ ಸಿನಿಮಾ ಫೀಲ್ಡ್ ಬಗ್ಗೆ ಇವರೇ ನಮಗೆ ಟ್ರೈನ್ ಮಾಡೋದು. ಇಲ್ಲಿ ಸಿಂಗಲ್ ಗೋರಿ ಹತ್ರ ಹೋಗಿ ಶೂಟ್ ಮಾಡ್ಬೇಕೀಗ. ಡೆವಿಲ್ಸ್ ಡೆವಿಲ್ ಈಗ ಸಿಂಗಲ್ ಗೋರಿ ಹತ್ರ ಹೋಗಿ ಶೂಟ್ ಮಾಡ್ಬೇಕು ನಾವೀಗ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಗೈಸ್ ಹೊಟ್ಟೆ ಸಿದ್ದಿತ್ತಂತ ಫುಲ್ಲು ಊಟ ಮಾಡ್ಬಿಡೋಣ, ಆಮೇಲೆ ಶೂಟ್ ಮಾಡ್ಬಿಡೋಣ. ಇವ್ರು ಹೆಂಗೋ ಯಾವ ಲೇಟೇ ಮಾಡೋದು ಅಂದ್ಬಿಟ್ಟು ಆಮ್ಲೆಟ್. ಸಂಡೇ ಆಲ್ವೇಸ್ ಎಗಿಟೇರಿಯನ್ ಆಗ್ಬಿಡ್ತೀನಿ. ವೆಜಿಟೇರಿಯನ್ ಇರೋನು ಎಗಿಟೇರಿಯನ್ ಕನ್ವರ್ಟ್ ಆಗಿ ಎಗ್ ತಿಂತೀನಿ, ಯಾಕಂದ್ರೆ ಬಿಕಾಸ್ ಪ್ರೋಟೀನ್ ಬೇಕಲ್ವಾ ಬಾಡಿಗೆ. ಅದಕ್ಕೋಸ್ಕರ ನಾನು ನಮ್ಮ ಫ್ರೆಂಡ್ ಅಂದ್ರೆ ಉತ್ತರ ಕರ್ನಾಟಕದ ದೋಸ್ತ ಅಂತ ನಾನು ಹೇಳು ದೋಸ್ತ. ಆಯ್ತು ದೋಸ್ತ. ದೋಸ್ತ ನಮ್ ಟೀಮ್ನಾಗ ದೋಸ್ತ ಅಲ್ಲ, ಬಿಗ್ ಬಾಸ್. ದೋಸ್ತ ಈಗೇನ್ ಆರ್ಡರ್ ಮಾಡೋದು? ಏನ್ ಮಾಡಿದ್ ಹೇಳ. ಎಗ್ ರೈಸ್ ಆಮ್ಲೆಟ್. ಅದ ಮಾಮೂಲಿ ಅದ, ನಾವು ಚೇಂಜ್ ಆಗಲ್ಲ ಟೇಸ್ಟ್. ಜಡ್ಜ್ ಬಿಸಾಕದೆ. ಅಯ್ಯೋ ಡಬಲ್ ಮೀನಿಂಗ್. ಹಿಂದ್ಗಡೆ ಬೇರೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು, ಮಳೆ ಬೇರೆ ಬರ್ತಾ ಇದೆ. ಹಿಂಗ್ ಹೋಗೋದು ವಾಪಸ್ ಶೂಟ್ ಏನ್ ಮಾಡ್ತೀವ ಮಾಡೋದು ಗೊತ್ತಿಲ್ಲ, ನೋಡೋಣ. ಫುಲ್ ಮಳೆ. ಡಿಪ್ರೆಷನ್ ಬಂದಿದೆ, ಟೇಸ್ಟ್ ಮಾಡ್ಬಿಟ್ಟು ತಿಂದ್ಬಿಟ್ಟು ಹೋಗೋಣ. ಬಚಾವಾದೆ. ಥ್ಯಾಂಕ್ ಯು ಬ್ರೋ. ನೀವು ಶೂಟ್ ಹೋಗುವಾಗ ಏನೋ ಹೇಳಿದ್ರಲ್ಲ, ಏನದು? ಹೇಳ ಇನ್ನೊಂದ್ಸರಿ ಹೇಳ. ಯಾರು ಹೇಳಿ? ಡ್ಯಾಶ್ ತಾಪಡಿ ಹೋಗೋದು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಹೇಳು. ಯಾರು ಅಡಿಗೆ ಮಾಡಿದ್ದು? ಅದು ಆಕ್ಟ್ ಮಾಡಿ, ನಿಂತ್ಕೊಂಡು ಆಕ್ಟ್ ಮಾಡಿ. ಅದು ಕಲ್ಪನಂತರ ತರ ಮಾಡ್ತಾರ ನೀವು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಬೇಕಾಗಿತ್ತು ನನ್ಗೆ. ಕಲ್ಪನಂತರ ಮಾಡ್ತೇವೆ, ಅಂದ್ರೆ ಶಿಲ್ಪಕ್ಕಂತರ ಮಾಡ್ತಾವನೆ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನಿಂತ್ಕೊಂಡು ಮಾಡಿ, ಅದು ಅವತ್ತೇ ಮಾಡಿರ್ಬೇಡ. ಯಾರು ಅಡಿಗೆ ಮಾಡಿದ್ದು? ನಾನೇ ನಾಟಿ ಅಡಿಗೆನೆ ಮಾಡೋದು. ತುಂಬಾ ಚೆನ್ನಾಗಿದೆ. ಹೋಗಿ ಸರಿ. ಇಟ್ಸ್ ಓಕೆ. ಅದು ಆಕ್ಟ್ ಮಾಡಿ ಯಾರು ಹಿಂಗೆ ಹೋಗ್ಬಿಟ್ರೆ ಇನ್ನೊಂದ್ಸಲ ಇದೊಳೆ ಅಮ್ಮ ನಡೆದ ನಡೀತ. ಚೈತ್ಯದ ಟೋನ್ ಬರ್ಕೊಂಡ್ಬಿಟ್ರೆ ನನ್ನ ಜೀವನ ಬರ್ಬಾದಾಗಿ ಆರಾಡ್ತೇನೆ ಅಂತ ಪ್ಲೇಟ್ ತಗೊಂಡು ರಬ್ಬ ಹೊಡ್ಕೋಬೇಕಾಗೈತಿ. ಗೈಸ್ ಕ್ಲಾಸ್ ಮುಗಿಸ್ಕೊಂಡು ನಾನು ಫಿಲಮ್ ನೋಡೋಣ ಅಂತ ನಾನು ನನ್ನ ಫ್ರೆಂಡ್ ಪ್ಲಾನ್ ಹಾಕಿದ್ರೆ ಆಲ್ರೆಡಿ 7:15 ಶೋಗೆ 7:40 ಆಗ್ಬಿಟ್ಟಿದೆ. ಟಿಕೆಟ್ ತಗೊಂಡಿದ್ದೀನಿ, ಅದನ್ನ ಬರಬೇಕು. ಕರಾವಳಿ ಫಿಲಮ್ ನೋಡ್ಬೇಕು ಅಂತ ಟಿಕೆಟ್ ತಗೊಂಡಿದ್ದೀನಿ ಆಲ್ರೆಡಿ. ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಆಲ್ರೆಡಿ ಫಿಲಮ್ ಸ್ಟಾರ್ಟ್ ಆಗ್ಬಿಟ್ಟೈತೆ. ಬಾಯ್ಸ್ ಯಾವಾಗ ಲೇಟ್ ಅಂತ ಗೊತ್ತಲ್ವ, ಹಂಗೆ ಲೇಟು ಫುಲ್ಲು. ನೋಡೋಣ, ಈಗ ಒಳಗೆ ಹೋಗ್ತೀನಿ, ಹೆಂಗಿರುತ್ತೆ ಅಂತ ಹೇಳ್ತೀನಿ. ಬಾಯ್ಸ್ ಲೇಟ್ ಆಗ್ಬಿಟ್ಟೈತೆ, ಯಾಕೆ 7:40 ಆಗ್ಬಿಟ್ಟಿದೆ. ಬನ್ನಿ ಹೋಗೋಣ, ಫಿಲಮ್ ಯಾವ ಥರ ಇದೆ ಅಂತ ಹೇಳ್ತೀನಿ. ಬರೋ, ಲೇಟ್ ಆಗ್ಬಿಟ್ಟೈತೆ, ಬರೋ. ಇಷ್ಟು ಲೇಟ್ ಆಗಿ ಬರೋದು? ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಸ್ಟಾರ್ಟಿಂಗ್ ಸೀನ್ ಹೋಯ್ತಲ್ಲಿ. ತೂ ಅನ್ನ ಇನ್ನೊಂದ್ಸರಿ ತೂ ಅನ್ನ ಇನ್ನೊಂದ್ಸರಿ. ನೀನ್ ಮುಚ್ಕೊಂತೀಯ?
ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಏನು ಬರುತ್ತೆ ಎಣ್ಣೀರು ಭಾರಿ ರುಚಿ, ನೀವು ಒಂದ್ಸಲ ಕುಡಿಬೇಕು. ಇವಳೆ ಬೆಳಕಾಗಿ ಮಾಡುತ್ತಾರೆ ವರದಕ್ಷಿಣೆಯಾಗಿ 2 ಕೋಲುಗಳನ್ನು ಕೊಟ್ಟು ಯಾರು ರಸ್ಕೆ ಯಾವಾಗಲೂ ನಿನ್ ತಂದೆ ತಮಾಷೆ ಉಂಟು. ಇದು ಆಕ್ಚುಲಿ ಚೆನ್ನಾಗಿರೋದು. ಗೈಸ್, ನನ್ನ ಡೇ ಇವತ್ತು ಯಾವ ಥರ ಸ್ಪೆಂಡ್ ಮಾಡಿದೆ ನೀವು ನೋಡಿದ್ರಿ. ನಾನು ಈಗ ಮೂವಿಗೆ ಹೋಗಿ ಬಂದೆ. ಮೂವಿ ಚೆನ್ನಾಗಿತ್ತು, ನೋಡ್ಬೋದು ಒಂದು ಟೈಮು. ಅಂದರೆ ಸಿನಿಮಾಟೋಗ್ರಫಿ ಮಾತ್ರ ಆಗಿತ್ತು. ಮಹಾಬಲ ಅನ್ನೋ ಕ್ಯಾರೆಕ್ಟರ್ ಮಾತ್ರ ಎಕ್ಸ್ಟ್ರಾಡಿನರಿ, ಈ ಕ್ಲಾಸ್ ಪರ್ಫಾರ್ಮೆನ್ಸ್ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಏನಂತಂದರೆ ಇವತ್ತು ನೋಡಿದ್ರೆ ನನ್ನ ಬ್ಲಾಗ್ ಯಾವ ಥರ ಇರುತ್ತೆ ಅಂತ ಇನ್ನೂ ಒಳ್ಳೊಳ್ಳೆ ಬ್ಲಾಗ್ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಇನ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.